I call you on stage. Happy birthday. ಎಸ್, ಇವತ್ತು ಪೃಥ್ವಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದಾರೆ. ಅವರ ಪೇರೆಂಟ್ಸ್ ಕೂಡ ಇದ್ದಾರೆ. ಅವರ ಪೇರೆಂಟ್ಸ್ನು ಕೂಡ ನಾನು ಸ್ಟೇಜ್ಗೆ ಕರಿತಾ ಇದ್ದೀನಿ. ಪ್ರಕಾಶ್ ಮತ್ತು ಅವರ ಮಿಸಸ್ ಶ್ರೀಮತಿ ಪ್ರಕಾಶ್ ಅವರು ವೇದಿಕೆಗೆ ಬರಬೇಕು. ಅಗ್ನಿ ಪೇರೆಂಟ್ಸ್ ಯಾರು ಕೂಡ ಹೋಗಬೇಡಿ. ಸೊ ಇವತ್ತಿನ ಏನು ಕೇಕ್ ಕಟ್ಟಿಂಗ್ ಕಾರ್ಯಕ್ರಮ ಇದೆ, ಮಕ್ಕಳು ಕೂಡ ಜಾಯಿನ್ ಆಗಬೇಕು. ಈಗ ನಮ್ಮ ಪೃಥ್ವಿಗೆ ಬರ್ಡೇ ವಿಶಸ್ ಮಾಡಲಿಕ್ಕೆ ಧನ್ಯ ಮತ್ತು ಅಮೃತ ಟೀಮ್ ಸ್ಟೇಜ್ ಮೇಲೆ ಬರಬೇಕು ಬೇಗ. ಹಿಂದ್ಗಡೆ ಎಸ್, ಅವರು ವಿಶಸ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನಮ್ಮ ಪೃಥ್ವಿ ಇರುವಂತಹ ರೂಮಲ್ಲಿ ನಿಮ್ಮ ರೂಮ್ಮೇಟ್ ನಿಮ್ಮಲ್ಲಿ ಯಾವುದೋ ಒಂದು ರೂಮಲ್ಲಿ ಇದ್ದಾರಲ್ಲ, ಸೊ ಅವರ ಲಿಸ್ಟ್ ನನ್ನ ಹತ್ರ ಇದೆ. ಯಾರಾದರೂ ನಿಮ್ಮ ಫ್ರೆಂಡ್ಸ್, ಪೃಥ್ವಿ ಫ್ರೆಂಡ್ಸ್ಗೆ ಯಾರಿಗಾದರೂ ಪೃಥ್ವಿ ಹುಟ್ಟಿದ ಡೇಟ್, ಮಂತ್, ಇಯರ್ ಕರೆಕ್ಟಾಗಿ ಯಾರು ಹೇಳ್ತೀರಿ, ಅವರಿಗೆ ಒಂದು ಸ್ಮಾಲ್ ಗಿಫ್ಟ್ ಕೊಡ್ತಾರೆ ನಮ್ಮ ಪ್ರಕಾಶ್ ಸರ್. ಯಾರು ಪೃಥ್ವಿಯ ಡೇಟ್ ಆಫ್ ಬರ್ತ್, ಮಂತ್ ಆ್ಯಂಡ್ ಇಯರ್ ಕರೆಕ್ಟಾಗಿ ಯಾರು ಹೇಳ್ತೀರಿ? ಹತ್ರ ಹೇಳಿದ್ರು ತೊಂದರೆ ಇಲ್ಲ, ಕ್ವಿಕ್ ಆಗಿ. ಪೃಥ್ವಿ ರೂಮ್ಮೇಟ್ ಯಾರು ಅಂತ ನಾನು ಹೇಳ್ತೇನೆ. ಜೀವಿಕಾ, ಕ್ಷಮಾ, ಮೇಘನಾ, ಧನ್ಯ, ವೈಭವಿ, ಸೋನಾಲಿ, ಶ್ರೀಜಾ ಮತ್ತು ಹರ್ಷಿತಾ ಇದ್ದಾರೆ. ಸೊ ನೀವೆಷ್ಟು ಕ್ಲೋಸ್ ಆಗಿದ್ದೀರಿ, ಎಷ್ಟು ಫ್ರೆಂಡ್ಸ್ ಆಗಿದ್ದೀರಿ, ನಿಮ್ಮ ಫ್ರೆಂಡ್ಸ್ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಿ? ಇವತ್ತು ಬರ್ಡೇ ಅಂತ ಹೇಳಿದ ಮೇಲೆ ಏನು ತಿಳ್ಕೊಂಡಿದ್ದೀರಿ ಪೃಥ್ವಿ? ಓಕೆ, 2008 ಅಮೃತ ಅವ್ರು ಹೇಳಿದ್ದಾರೆ, ಸಾರಿ ಶ್ರೀನಿಧಿ ಹೇಳಿದ್ದಾರೆ 2008 ಅಂತೇಳಿ. ಕರೆಕ್ಟಾ ಅಂತೇಳಿ ಪೃಥ್ವಿನ ಕೇಳೋಣ. ಪೃಥ್ವಿ ಕರೆಕ್ಟ್. ಓಕೆ, ಕ್ಲಾಪ್ಸ್ ಕೊಡಿ. ಕರೆಕ್ಟಾಗಿ ಹೇಳಿದ್ದಾರೆ ಅವರ ರೂಮ್ಮೇಟ್. ಸೊ ಪ್ರಕಾಶ್ ಸರ್ ಏನು ಗಿಫ್ಟ್ ಮಾಡ್ತೀರಿ? ಗಿಫ್ಟ್ ಮಾಡ್ತೇನೆ, ನಾನೊಂದು 1000 ರೂಪೀಸ್ ಕೊಡ್ತೇನೆ. ಅಂದರೆ ಏನು ತರಲಿಲ್ಲ ಅದಕ್ಕೋಸ್ಕರ 1000 ರೂಪೀಸ್ ಕೊಡ್ತೇನೆ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಮೇಡಮ್, ನಮ್ಮ ಕಿಡ್ಸ್ ಜೊತೆ ಇವತ್ತು ನೀವು ಮಗಳ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಹೇಗೆ ಫೀಲ್ ಆಗ್ತಾ ಇದೆ? ಇಷ್ಟು ವರ್ಷ ಅವಳ ಬರ್ಡೇ ಹೀಗೆ ಇದು ಮಾಡ್ತೀರಿ, ಯಾರು ಮಕ್ಕಳಿಲ್ಲ, ನನ್ನ ಸ್ಕೂಲಲ್ಲಿ ಏನು ಮಾಡಲಿಕ್ಕಿಲ್ಲ ಅಂತ ಹೇಳ್ತಿದ್ಲು. ಈಗ ಮಕ್ಕಳ ಜೊತೆ ಭಾರಿ ಖುಷಿ ಆಗ್ತಾ ಉಂಟು. ಓಕೆ, ಈಗ ಬರ್ಡೇ ಕೇಕ್ ಕಟ್ ಮಾಡೋದಕ್ಕಿಂತ ಮುಂಚೆ ಬರ್ಡೇ ವಿಶಸ್ ಹೇಳಲಿಕ್ಕೆ ನಮ್ಮ ಹುಡುಗಿಯರಿದ್ದಾರೆ, ಅಥವಾ ವಾಲಂಟಿಯರ್ ಆಗಿ ಯಾರಾದರೂ ಬರೋದಾದ್ರೆ 4 ಜನ, ಇವ್ರ ಹತ್ರ ಹೇಳ್ಸೋದಿಲ್ಲ ವಿಶಸ್, ಬೇರೆ ಯಾರಾದರೂ 4 ಜನ ಅಥವಾ 5 ಜನ ಸ್ಟೇಜ್ ಮೇಲೆ ಬನ್ನಿ. ಮೇಲೆ ಬನ್ನಿ ಬರ್ಡೇ ವಿಶಸ್ ಮಾಡಲಿಕ್ಕೆ ಕ್ವಿಕ್ ಆಗಿ. ಸ್ಟೈಲಲ್ಲಿ ಪೃಥ್ವಿಗೆ ಬರ್ಡೇ ವಿಶಸ್ ಹೇಳಬೇಕು. ನೀವು ಹಾಡು ಹೇಳೋರಲ್ಲ, ಓಕೆ, ನಿಮ್ಮ ಸ್ಟೈಲಲ್ಲಿ ನೀವು ಹೇಳೋದಾದ್ರೂ ಓಕೆ, ಹಾಡು ಹೇಳೋದಾದ್ರೂ ಓಕೆ, ಹೇಗಾದರೂ ಸರಿ ಬರ್ಡೇ ವಿಶ್ ಸ್ಪೆಷಲ್ ಆಗಿ ಪೃಥ್ವಿಗೆ ಮಾಡಬೇಕು. ಓಕೆ, ನೀವು ಸ್ಟಾರ್ಟ್ ಮಾಡಿ, ಹೇಳಿ. ಸಾಂಗ್ ಅಲ್ಲ, 1 ನಿಮಿಷ, ಸಾಂಗ್ ಅಲ್ಲ, ನೀವು ಒಬ್ಬೊಬ್ಬರೇ ಹೇಳಬೇಕು ಬರ್ಡೇ ವಿಶಸ್. ಸಾಂಗ್ ಆದ್ರೂ ಹೇಳಿ ಅಥವಾ ವಿಶಸ್ ಆದ್ರೂ ಹೇಳಿ, ಇಂಗ್ಲೀಷಲ್ಲಾದ್ರೂ ಹೇಳಿ, ಕನ್ನಡದಲ್ಲಾದ್ರೂ ಹೇಳಿ, ಇನ್ಯಾವುದೇ ಲ್ಯಾಂಗ್ವೇಜ್ ಅಲ್ಲಾದ್ರೂ ಹೇಳಿ. ನೀವು ಹೇಗೆ ವಿಶ್ ಮಾಡ್ತೀರಿ ಅಲ್ಲಿ ಹೋಗಿ ವಿಶ್ ಮಾಡಿ ಪೃಥ್ವಿಗೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಪೃಥ್ವಿ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನೆಕ್ಸ್ಟ್ ಗರ್ಲ್. ಸಾಂಗ್ ಹೇಳ್ಬೇಕಂತಿಲ್ಲ, ನೀವು ಬಾಯಲ್ಲಿ ಮಾತಾಡೋದಾದ್ರು ಓಕೆ. ಹ್ಯಾಪಿ ಬರ್ಡೇ ಪೃಥ್ವಿ. ಥ್ಯಾಂಕ್ ಯು. Happy birthday to you. Happy birthday.
ಸ್ಮೈಲ್ ಪ್ಲೀಸ್. Many happy returns of the day. May God bless you. ಓಕೆ, ನೆಕ್ಸ್ಟ್ ಯಾರು ವಿಶ್ ಮಾಡ್ತೀರಿ? Happy birthday, Prithvi. ಪೃಥ್ವಿಗೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಕ್ಯಾಪ್ ಇಡ್ತೀರಾ? ಬರ್ಡೇ ಕ್ಯಾಪ್ ಪ್ಲೀಸ್ ಗೋ ಅಂಡ್ ಹಾಂ ಹೋಗಿ ಹೋಗಿ ಹೋಗಿ. ಕ್ಲಾಪ್ಸ್ ಬರಲಿ ಜೋರಾಗಿ. ಓಕೆ, ಪೃಥ್ವಿ ಕೇಕ್ ಕಟ್ ಮಾಡ್ತಾಳೆ, ನಿಮಗೆ ಕೂಡ ಕೇಕ್ ಕೊಡ್ತಾರೆ ಅವರು. ಅದಕ್ಕಿಂತ ಮುಂಚೆ ಬೇರೆ ಯಾರು ವಿಶ್ ಮಾಡ್ತೀರಿ ಕ್ವಿಕ್ ಆಗಿ? ಹಾಂ, ವಿಶ್ ಮಾಡಿ. Wish you many happy returns of the day. ಎಸ್, ಈಗ ಎಲ್ಲರೂ ಚೆನ್ನಾಗಿ ವಿಶ್ ಮಾಡಿದ್ರಿ. ಉಳ್ದವ್ರಿಗೆ ಅವಕಾಶ ಇಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಕಮ್ Prithvi, many happy. ಒಂದಿಷ್ಟು ಎಲ್ಲರೂ ಚೆನ್ನಾಗಿ ವಿಶ್ ಮಾಡಿದ್ರು. ಅವ್ರಿಗೆ ನನ್ನ ಕಡೆಯಿಂದ ಒಂದು ಗಿಫ್ಟ್ ಇದೆ, ಚಿಕ್ಕಿ ಇದೆ, ಎಲ್ರಿಗೆ ಕೂಡ. ಕಟ್ ಮಾಡಿ, ಓಪನ್ ಮಾಡಿ. ಅದನ್ನು ಮತ್ತೊಮ್ಮೆ ಅವರು ವಿಶ್ ಮಾಡಬೇಕು. ಹೇಗೆ ಅಂತ ಹೇಳಿ ನಾನು ಹೇಳ್ತೇನೆ. ಕ್ವಿಕ್. ಪ್ರಕಾಶ್ ಸರ್ ಎಲ್ರಿಗೆ ಕೂಡ ಚಿಕ್ಕಿ ಕೊಡಿ. ತುಂಬ ಚೆನ್ನಾಗಿ ವಿಶ್ ಮಾಡಿದ್ರು. ಇಲ್ಲಿರೋರಿಗೆ ಮಾತ್ರ ಕೊಡಿ. ಯಾರೆಲ್ಲ ವಿಶ್ ಮಾಡಿದ್ರು ಅವರಿಗೆ ಚಿಕ್ಕಿ ಕೊಡಿ. ಫಸ್ಟ್ ಯಾರು ಸಾಂಗ್ ಹೇಳಿ ಪೃಥ್ವಿಗೆ ವಿಶ್ ಮಾಡಿರೋ ಅಂಥದ್ದು? ಫಸ್ಟ್ ಯಾರು ಪೃಥ್ವಿಗೆ ಸಾಂಗ್ ಹೇಳಿ ವಿಶ್ ಮಾಡಿ? ನೀವ ಬನ್ನಿ ಈ ಕಡೆ. ನಿಮ್ಮ ಹೆಸರು? ಅಮೃತ. ಈಗ ಅದೇ ರೀತಿ ಸಾಂಗ್ ಹೇಳಿ ವಿಶ್ ಮಾಡ್ತಾಳೆ. ಆದರೆ ಸಣ್ಣ ಬದಲಾವಣೆ ಏನಂತ ಹೇಳಿದ್ರೆ, ಚಿಕ್ಕಿನ ಬಾಯಲ್ಲಿ ಇಟ್ಕೊಂಡು ವಿಶ್ ಮಾಡ್ತಾಳೆ. ಓಕೆನಾ? ಬಾಯಲ್ಲಿ ಇಟ್ಕೊಳ್ಳಿ, ಒಳಗೆ ಮಧ್ಯದಲ್ಲಿ. ಓಕೆ, ಈಗ ಏನು ಹಾಡು ಹೇಳಿದ್ದೀರಿ ಅದನ್ನೇ ಈಗ ಹಾಡು ಹೇಳಬೇಕು ಪೃಥ್ವಿಗೆ. ಪೃಥ್ವಿ ಹತ್ರ ಬನ್ನಿ. ಎಸ್. Happy birthday. Happy birthday. Happy birthday. ವೆರಿ ಗುಡ್. ಖುಷಿ ಆಯ್ತಾ? ಹೇಗೆ ವಿಶ್ ಮಾಡಿದವು ನೀವು ಹೇಳಿ? ಅವ್ರು ಚಿಕ್ಕಿಟ್ಕೊಂಡು ಹೇಗೆ ಹೇಳಿದ್ದು ಹೇಳಿ? Happy birthday. ಯೋ ಅಂತ ಹೇಳಿದ್ರು. ಅಂತ ಹೇಳಿ. ಹಾಗೆ ಥ್ಯಾಂಕ್ ಯು. ನೆಕ್ಸ್ಟ್ ಯಾರು ವಿಶ್ ಮಾಡಿದ್ದು? ಕಮ್. ನೀವು ಏನು ಹೇಳಿದ್ರಿ? ಸಾಂಗ್ ಹೇಳಿದ್ರಾ? ಸರ್, ಇವರಿಗೆ ಚಿಕ್ಕಿ ಕೊಟ್ಟಿದ್ದೀರಾ? ಬಾಯಲ್ಲಿ ಇಟ್ಕೊಳ್ಳಿ, ಮತ್ತೆ ಒಳಗೆ ಇಟ್ಕೊಳ್ಳಿ ಮಧ್ಯದಲ್ಲಿ. ಓಕೆ ಓಕೆ, ವಿಶ್ ಮಾಡಿ ಈಗ ನೀವು ಪೃಥ್ವಿಗೆ. ಪೃಥ್ವಿ ಕಡೆ ನೋಡಿಕೊಂಡು ವಿಶ್ ಮಾಡಿ. ಹೇಳಿಲ್ಲ, ಗಿಫ್ಟ್ ಕೊಟ್ಟಿದ್ದಾರೆ ಪೃಥ್ವಿ. ನಗಡ್ಬೇಡಿ ಜಾಸ್ತಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಬನ್ನಿ. ಸೈಜ್ ಸ್ವಲ್ಪ ದೊಡ್ಡದಾಯ್ತಾ ಮಗುವಿಗೆ? ಓಕೆ, ನೀವೀಗ ವಿಶ್ ಮಾಡಬೇಕು. ವಿಶ್ ಮಾಡಿ. ಆದ್ರೂ ಸ್ವಲ್ಪ ಹೇಳ್ಬೇಕು, ಸ್ವಲ್ಪ. ಓಕೆ, ನೆಕ್ಸ್ಟ್ ಯಾರು ವಿಶ್ ಮಾಡ್ತೀರಿ? ಕಮ್ ಹಿಂದೆ ಹೋಗ್ಬೇಡಿ, ನೀವು ಲಾಸ್ಟಿಗೆ ಬಂದವರು. ಅವರು ವೃದ್ಧದ ಹುಡುಗಿ ಧನ್ಯಶ್ರೀ. ಒಂದು ಕೂಡ ಮಿಸ್ ಆಗಬಾರ್ದು. ಫಸ್ಟಿಂದ ಏನು ಹೇಳಿದಿರಿ ಅದೊಂದು ಕೂಡ ಮಿಸ್ ಆಗಬಾರ್ದು. ಮೇ ಗಾಡ್ ಬ್ಲೆಸ್ ಯು ಅಲ್ಲಿವರೆಗೆ ಹೇಳಿದ್ದೀರಿ. ನನಗೆ ಸೆಂಟೆನ್ಸ್ ನೆನಪಿದೆ, ಅದು ಪೂರ್ತಿ ಹೇಳಬೇಕು. ಮಧ್ಯದಲ್ಲಿ ಇಡಿ, ಕೈ ಕೆಳಗೆ ಬಿಡಿ, ಕೈ ಕೆಳಗೆ ಬಿಡಿ. Prithvi, many happy returns of the day. May God bless you. ಓಕೆ, ಥ್ಯಾಂಕ್ ಯು. ಬೇರೆ ಯಾರಾದ್ರು ವಿಶ್ ಮಾಡ್ತೀರಾ? ಲಾಸ್ಟ್ ಚಾನ್ಸ್. ಚೀಟಿಂಗ್. ಬಾಯಿ ಮಧ್ಯದಲ್ಲಿ ಇಟ್ಕೊಳ್ಳಿ. ಏನು ಹೇಳಿದ್ರೆ ಅರ್ಥ ಆಯ್ತಾ? Many happy returns of the day. ಹೌದಾ? ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ಅನ್ಕೊಳ್ತೀನಿ. ಕೇಕ್ ಕಟ್ಟಿಂಗ್ ಇದೆ, ವೆರಿ ಶಾರ್ಟ್ಲಿ ತಕ್ಷಣ ಶುರು ಮಾಡ್ತೀವಿ ನಾವು. ಪ್ರಕಾಶ್ ಸರ್, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನನ್ನ ಮಗಳು ಯಾವಾಗಲೂ ಹೇಳ್ತಿದ್ಲು, ಏನಂತ ಹೇಳಿದರೆ, ಅಣ್ಣಂದೆಲ್ಲ ಬರ್ತ್ಡೇ ಎಲ್ಲ ಮಾಡ್ತಿದ್ದೆವು ನಾವು. ಸ್ಕೂಲಿಗೆ ಹೋಗಿ ಏನಾದರೂ ಒಂದು ಪಾಯಸ ಇಲ್ಲಾಂದರೆ ಸ್ವೀಟ್ ಹೀಗೆಲ್ಲ ಕೊಡ್ತಿದ್ದೆ ನಾನು. ಈ ಸರ್ತಿ ನನಗೆ ಸ್ಕೂಲಲ್ಲೆಲ್ಲ ಏನು ಕೊಡಲಿಕ್ಕಿಲ್ಲ, ಖಾಲಿ ಮನೆಯಲ್ಲೇ ನಾವು ಬರ್ತ್ಡೇ ಸೆಲೆಬ್ರೇಷನ್ ಮಾಡಲಿಕ್ಕೆ, ನಮ್ಮ ರಿಲೇಷನ್ ಎಲ್ಲ ಸೇರಿ ಮಾಡಲಿಕ್ಕೆ ಅಂತ ಹೇಳ್ತಿದ್ಲು. ಇದು ಒಂದು ನಿಜವಾಗಿ ಸೃಷ್ಟಿ TV ಚಾನಲ್ನವರ ಮುಖಾಂತರ ನನ್ನ ಮಗಳಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ.
ಒಂದು ಬರ್ತ್ಡೇ ಸೆಲೆಬ್ರೇಷನ್, ಅದು ಒಂದು ಇಷ್ಟು ಜನರ ಸಮ್ಮುಖದಲ್ಲಿ ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ ನನ್ನ ಮಗಳು ಮಾಡ್ತಿದ್ದಾಳೆ ಅಂತ ಹೇಳುವಾಗ ಅವಳೇನು ನನಗಂತೂ ಇಷ್ಟು ಖುಷಿ ಆಗ್ತುಂಟು. ಈ ಥರದ್ದು ಒಂದು ನಮಗೆ ಒಂದು ಅವಕಾಶ ಬಂದಿದೆ ಅಲ್ಲ ಅಂತ ಭಾರಿ ಖುಷಿ ಆಗ್ತುಂಟು. ನಾನು ನಿಜವಾಗಿ ಸೃಷ್ಟಿ ಟಿ ವಿ ಚಾನಲ್ಗೆ ನಿಜವಾಗಿ ನಾನು ಅಭಿನಂದನೆ ಸಲ್ಲಿಸ್ತಿದ್ದೇನೆ ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು. ಅದೇ ರೀತಿ ಇವತ್ತು ಪುಟಾಣಿ ಕೃತಿ ಕೂಡ ಸ್ಟೇಜ್ ಮೇಲೆ ಬರಬೇಕು. ಅವರ ಬರ್ಡೇ ಕೂಡ ಇವತ್ತೇ. ತುಂಬ ಖುಷಿ ಆಗುತ್ತೆ. 3 ಮಕ್ಕಳ ಬರ್ಡೇನ ನಮ್ಮ ಬಿಗ್ ಬಾಸ್ ಜೂನಿಯರ್ ಶೋನಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಪುಟಾಣಿ ಕೃತಿ ಈಗ ಪೃಥ್ವಿ ಮತ್ತು ಕೃತಿಗೆ ಮಕ್ಕಳು, ನೀವು ಕೂಡ ಸ್ವರ ಜಾಯಿನ್ ಮಾಡ್ಬೋದು. ಇವರು ಬರ್ಡೇ ಸಾಂಗ್ ಹಾಡ್ತಾರೆ. Happy birthday to you. Happy birthday to you. Happy birthday to you, dear Prithvi. Happy birthday to you. ಪೃಥ್ವಿ ಮತ್ತು ಕೃತಿ ಈಗ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಅವನ್ನ ಹುರಿದುಂಬಿಸಿ, ಅದೇ ರೀತಿ ಅವರ ಪೇರೆಂಟ್ಸ್ ಪ್ರಕಾಶ್ ಸರ್ ಮತ್ತು ಅವರ ಮಿಸಸ್ ಪ್ರಕಾಶ್ ಅವರು ಕೇಕ್ ಕಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಕೇಕ್ ಕಟ್ ಮಾಡಿ. May the good God bless you and keep you. Happy birthday to you. Happy birthday to you. Happy birthday to you. Happy birthday to you, dear Prithvi. ಓಕೆ, ಕ್ಲಾಪ್ಸ್ ಕೊಡಿ. ಕರೆಕ್ಟ್ ಆಗಿ ಇದ್ದಾರೆ ಅವರ ರೂಮ್ಮೇಟ್. ಸೊ ಪ್ರಕಾಶ್ ಸರ್ ಏನು ಗಿಫ್ಟ್ ಮಾಡ್ತೀರಿ? ನಾನು 1000 ರೂಪೀಸ್ ಕೊಡ್ತೇನೆ. ಅಂದ್ರೆ ಏನು ತರಲಿಲ್ಲ ಅದಕ್ಕೋಸ್ಕರ 1000 ರೂಪೀಸ್ ಕೊಡ್ತೇನೆ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಮೇಡಮ್, ನಮ್ಮ ಕಿಡ್ಸ್ ಜೊತೆ ಇವತ್ತು ನೀವು ಓಕೆ ಸರ್ ಹೇಳಿ. Happy birthday. ಸಾಂಗ್ ಎಲ್ಲ ಒಂದು ನಿಮಿಷ ಕ್ಲಾಸ್ನಲ್ಲಿ ಜೋರಾಗಿ. ಓಕೆ, ಪೃಥ್ವಿ ಕೇಕ್ ಕಟ್ ಮಾಡ್ತಾಳೆ. ನಿಮಗೆ ಕೂಡ ಕೇಕ್ ಮಾಡಿದ್ರೆ ಅವರಿಗೆ ಚಿಕ್ಕಿ ಕೊಡಿ. ಫಸ್ಟ್ ಯಾರು ಪೃಥ್ವಿಗೆ ಸಾಂಗ್ ಹೇಳಿ ವಿಶ್ ಮಾಡಿದೀವ? ಬನ್ನಿ ಈ ಕಡೆ. ಹೆಸರು ಅಂತ ಹೇಳಿದ್ರೆ ಚಿಕ್ಕಿನ ಬಾಯಲ್ಲಿ ಇಟ್ಕೊಂಡು ವಿಶ್ ಮಾಡ್ತಾರೆ. ಓಕೆನಾ? ಬಾಯಿ ಇಟ್ಕೊಳ್ಳಿ ಒಳಗೆ ಮಧ್ಯದಲ್ಲಿ. ಓಕೆ, ಈಗ ಏನ್ ಹಾಡು ಹೇಳಿದಿರಿ ಅದನ್ನ ಈಗ ಹಾಡು ಹೇಳ್ಬೇಕು ಪೃಥ್ವಿಗೆ. ಪೃಥ್ವಿ ಹತ್ರ ಬನ್ನಿ. ಎಸ್. Happy birthday. ಜಾಗ್ರತೆ ದಿಂಗು ದಿಂಗು Happy birthday. Happy birthday to ಯು ಯು ಹಾಗೆ ಥ್ಯಾಂಕ್ ಯು. ನೆಕ್ಸ್ಟ್ ಯಾರು ವಿಶ್ ಮಾಡಿದ್ದು? ಓಕೆ, ವಿಶ್ ಮಾಡಿ. ಪೃಥ್ವಿ ಕಡೆ ನೋಡ್ಕೊಂಡು ವಿಶ್ ಮಾಡಿ. ಹೇಳಿಲ್ಲ ಇಲ್ಲ
ನಗರ್ಬೇಡಿ ಜಾಸ್ತಿ. ಬೇರೆ ಬೇರೆ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ಬನ್ನಿ ಸೈಜ್ ಸ್ವಲ್ಪ ದೊಡ್ಡ. ಫಿನಿಶ್ ಮಾಡಿ